ಹಾಯ್, ನಾನು ಅರ್ಜುನ್. ನನಗೆ ಸ್ಟೋರಿ ಟೆಲ್ಲಿಂಗ್ ಅಂದರೆ ತುಂಬ ಇಷ್ಟ. ಇದು ನನ್ನ ಮೊದಲನೇ ಸ್ಟೋರಿ. ವೆಲ್ಕಮ್ ಟು ಮೈ ಫಸ್ಟ್ ಲವ್. ಸ್ಟೋರಿ ಹೇಳೋಕ್ಕೂ ಮುಂಚೆ ನನ್ನ ಬಗ್ಗೆ ಸ್ವಲ್ಪ ಹೇಳೋಣ. ನಾನು ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗದ ಹುಡುಗ. ಎಲ್ಲರಿಗೂ ಒಂದು ಅಡಿಕ್ಷನ್ ಇರುತ್ತೆ. ಕೆಲವ್ರಿಗೆ ಕಾರ್ ಅಡಿಕ್ಷನ್ ಆದರೆ ಕೆಲವ್ರಿಗೆ ಬೈಕ್ ಅಡಿಕ್ಷನ್. ಬಟ್ ನನಗೆ ಕ್ಯಾಮ್ರಾ. ಇದನ್ನು ಅಡಿಕ್ಷನ್ ಅನ್ಬೇಕೋ ಅಥವಾ ಲವ್ ಅನ್ಬೇಕೋ ಗೊತ್ತಿಲ್ಲ. ಅವಾಗ ಒಂದು ಜಮಾನ ಇತ್ತು. ವಿಚಿತ್ರ ಎಡಿಟ್ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ 500 ಲೈಕ್ಸ್ ಬಂದರೆ ಅದೇ ದೊಡ್ಡ ಸಾಧನೆ. ಸಾಕಷ್ಟು ಕವರ್ ಸಾಂಗ್ಸ್ ಮತ್ತು ಶಾರ್ಟ್ ಮೂವೀಸ್ನ ಮಾಡಿದ್ದೀನಿ. ಅದರಲ್ಲಿ ರಿಲೀಸ್ ಆಗಿದ್ದಕ್ಕಿಂತ ಅರ್ಧ ಶೂಟ್ ಮಾಡಿ ಬಿಟ್ಟಿದ್ದೆ ಜಾಸ್ತಿ. ಹೀಗೆ ಇಂಟ್ರೆಸ್ಟು ಹುಡುಗನಿಗೆ ಕ್ಯಾಮ್ರಾ ಮುಂದೆ ವರ್ಕ್ ಮಾಡ್ತಿದ್ದವನು ಕ್ಯಾಮ್ರಾ ಹಿಂದೆ ಯಾವಾಗ ಶಿಫ್ಟ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಸದ್ಯಕ್ಕೆ ಫ್ರೀಲ್ಯಾನ್ಸ್ ವೆಡ್ಡಿಂಗ್ ಮತ್ತು ಫ್ಯಾಷನ್ ಫೋಟೋಗ್ರಫಿ ಮಾಡ್ತಾಯಿದ್ದೀನಿ. ಸರ್, ನಿಮ್ಮ ವೆಡ್ಡಿಂಗ್ ಪ್ಯಾಕೇಜ್ ಏನದ? ಬ್ರೋ, ನಾಳೆ ಕ್ಯಾಮ್ರಾ ರೆಂಟಿಗೆ ಬೇಕಿತ್ತು, ಸಿಗುತ್ತಾ? ಬ್ರೋ, ಸ್ವಲ್ಪ ಪೇಮೆಂಟ್ ಮಾಡ್ತಾ ಇದ್ರಾ? ಸರ್, ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಡ್ಬೇಕಿತ್ತು. ಸರ್, ಔಟ್ಪುಟ್ ಯಾವಾಗ ಸಿಗುತ್ತೆ? ನಿಮ್ಮ ಹಿಸ್ಟ್ರಿ ಸಾಕು, ಕತೆ ಹೇಳ್ರಿ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಹೇಗೆ ಅಂದರೆ, ಒಬ್ಬ 21 ವರ್ಷದ ಹುಡುಗ ಅವನ ಫ್ರೆಂಡ್ ಜೊತೆ ಚಿತ್ರದುರ್ಗ ಟು ಬೆಂಗಳೂರು KSRTC ಬಸ್ಸಿಂದ ಸ್ಟಾರ್ಟ್ ಮಾಡ್ತಾನೆ. ತುಂಬ ಜನ ಅವ್ರ ಜೀವನ ಕಟ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬರ್ತಾರೆ. ಅದರಲ್ಲಿ ನಾನು ಒಬ್ಬ. The next day. ಸೊ ಯಾಕಿಂಗೆ ಓಡ್ತಾ ಇದ್ದಾನೆ ಅಂತ ಸಸ್ಪೆನ್ಸ್ ಜಾಸ್ತಿ ಆಗೋಕ್ಕೂ ಮುಂಚೆ ನಮ್ಮ ಸಿಚುವೇಶನ್ ಹೀಗಿತ್ತು. ಹಲೋ ಅಣ್ಣ, ಎಲ್ಲಿದ್ದೀರಿ ಅಣ್ಣ? ಅಣ್ಣ, ಒಂಚೂರು ಬೇಗ ಬನ್ನಿ ಅಣ್ಣ, ನಾನು ಏರ್ಪೋರ್ಟ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ಫೈನಲಿ ಕ್ಯಾಬ್ ಅಣ್ಣ ಬಂದಿದ್ದಾರೆ, ಮನೆ ಗೊತ್ತಾಗದೆ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಯಲಹಂಕ ಕೆಫೆ ಕಾಫಿ ಡೇ ಮುಂದೆ ಇದ್ದೀವಿ. ಏರ್ಪೋರ್ಟ್ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಏರ್ಪೋರ್ಟ್ ಬಸ್ ಇನ್ನೂ ಬಂದಿಲ್ಲ. ಸಾಕಷ್ಟು ಟೈಮ್ ಆಗೋಗಿದೆ. ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಭಾಳ ಇದೆ. ಹೋಪಿಂಗು ಮಿಸ್ ಆಗಬಾರ್ದು. ಸಕ್ಸಸ್ಫುಲಿ ಮಿಸ್ ದ ಫ್ಲೈಟ್. ಬ್ಯಾಗ್ ಹಾಕೋ ಅಣ್ಣ ಹೇಳಿದ್ರು ಅಲ್ಲಿ, ನೀವು ಆರಾಮಾಗಿ ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದೀರಾ ಬ್ರೋ. ಇಲ್ಲಿ ಬಂದ್ಬಿಟ್ಟು ರಿಸರ್ವೇಷನ್ ಕೌಂಟ್ರಲ್ಲಿ ಇನ್ನೊಂದು ರೀಟಿಕೆಟ್ ಮಾಡಿಸ್ಬಿಟ್ಟು ಹೋಗಿ ಬನ್ನಿ ಅಂತ ಹೇಳಿದ್ರು. ನಾನು ಅದೆಷ್ಟೇ ಖರ್ಚಾಗಲಿ ದುಡ್ಡು ಕೊಟ್ಟೋಗೋಣ, ತಲೆ ಕೆಡಿಸ್ಕೊಂಬಿಡ. You have to wait till 7 o'clock, sir. Till they uncheck you, I cannot make it. 7 o'clock evening? This, right now, 7 o'clock you have to wait. Because you have checked in, they have to uncheck you. Okay. Till then, I cannot make anything changes. Until that flight goes. Yes. ಇನ್ನೇನು ಮಾಡೋದು? ನಮ್ಮ ಫ್ಲೈಟ್ ಅಂತೂ ಮಿಸ್ ಆಯಿತು. ನಮ್ಮ ನೆಕ್ಸ್ಟ್ ಫ್ಲೈಟ್ಗೆ ಇನ್ನೂ 3 hours ವೆಯ್ಟ್ ಮಾಡಿದ್ವಿ. ಫೈನಲಿ ಫ್ಲೈಟ್ ಮಿಸ್ ಆಗಿತ್ತು. ರೀಟಿಕೆಟ್ ಬುಕ್ ಮಾಡಿಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸತಿ ಹೋಗ್ತಾ ಇದ್ದೀವಿ. ಭಾಳ ಕಷ್ಟ ಆಗಿರೋ ಫ್ಲೈಟಲ್ಲಿ ಹೋಗೋದು. ನಾರ್ಮಲಾಗಿ ಬಸ್ಸು ಕಾರಲ್ಲೆಲ್ಲ ಹೋಗೋದಂದರೆ ಈಸಿ. ಒಂದು ಮಿಸ್ ಆದರೆ ಇನ್ನೊಂದು ಬಸ್ಸಿಗೆ ಹತ್ಕೊಂಡು ಹೋಗ್ಬಿಡೋದು. ಫ್ಲೈಟ್ ಮಿಸ್ ಆದರೆ ಮತ್ತೆ ಇನ್ನೊಂದು ಸತಿ ಪೇ ಮಾಡಿಬಿಟ್ಟು ಇನ್ನೊಂದು ಸತಿ ಹೋಗ್ಬೇಕಲ್ಲ, ಭಾಳ ಕಷ್ಟ. ನಾವು ಒಂದು 3 hours ವೆಯ್ಟ್ ಮಾಡಿದ್ರು. You've arrived at your destination. Delhi, India, city of history. Most happening place in India. Food, shopping, culture and arts. ನಾವೀಗ ರೀಚ್ ಆಗಿದ್ದೀವಿ ದಿಲ್ ವಾಲೋಂ ಕಾ ಶಹರ್ ದಿಲ್ಲಿ. ನಾವು ಈಗ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದ ರೂಮ್ ಅಂತ ಇನ್ನೊಂದು ಸರಿ ರೀಟೇಕ್ ನಾವೀಗ
ಅಣ್ಣವ್ರೆ, ಈಗ ನಾವು ಬಂದಿದ್ದೀವಿ ಡೆಲ್ಲಿ. ಈಗ ಏರ್ಪೋರ್ಟಿಂದ ಇಳಿದ್ಬಿಟ್ಟು ಈಗ ಹಾಸ್ಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. ಹಾಸ್ಟೆಲ್ ಕಡೆ ಹೋಗೋಣ, ನಿಮಗೂ ತೋರಿಸ್ತೀನಿ ಹಾಸ್ಟೆಲ್. ಒಂದು ಹಾಸ್ಟೆಲ್ ಟೂರು ಆಗಲಿ, ನೋಡೋಣ ಹೇಗಿದೆ. ಬನ್ನಿ. ಡೆಲ್ಲಿ ಹೆಸರು ಕೇಳ್ತಿದ್ದಂಗೆ ಕಣ್ಮುಂದೆ ಬರೋದು ರೆಡ್ ಫೋರ್ಟ್. ನಾವು ಯೂಟ್ಯೂಬ್ಗೆ ಹೊಸಬ್ರು. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಸೊ ಹಾಗಾದರೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್, ಬಾಯ್ ಬಾಯ್, ಲವ್ ಯು ಆಲ್.